ಯಾಕೋ ಕೊಬ್ಬ? ಯಾರಂಗ್ ನಮ್ಗ? ನಿಮ್ಮ ಅಪ್ಪಂಗಲ್ವಾ? ಮತ್ತೆ ಬೆಳಗ್ಗೆ ಬೆಳಗ್ಗೆ ರೆಂಟ್ ಕೇಳ್ತಾನೆ, ತಿಂಗಳ ಕಟ್ಬೇಕಾ? ಹೋಗ್ಯಲ್ಲೇ ವೇಟಾ 1 2 3 ಕೂಲ್ ಡ್ರಿಂಕ್ಸ್ ತಗೊಂಬಾ. ಏನೇನು ಸೌಂಡ್? ಸೈಕಲ್ ಪಂಪ್ ತರ. ಕಲಾ, ಆ ಬಾಂಬೆ ಹುಡುಗಿ ಸಕ್ಕದಾಗಿ ತಯಾರಾಗ್ತದ ಕಣೆ. ನಮ್ ಜೊತೆ ಡಿಸ್ಕೋಥೆಕ್ ಬರಕ್ಕೆ ಅಡ್ಜಸ್ಟ್ ಮಾಡ್ಕೊಡ್ಬೋದಲ್ಲೇ? ಸಾಯಿಸ್ಬಿಡ್ತೀನಿ ನೋಡು. ನಿನ್ ಜೊತೆ ಡಿಸ್ಕೋಥೆಕ್ ಬರಕ್ಕೆ ನಾನ್ ಚೆನ್ನಾಗಿಲ್ವಾ? ಲೈ, ನಾವ್ 3 ಜನ ಹುಡುಗರೇ ಅಲ್ವೇನೆ? ಎಸ್. 3 ವರ್ಷದಿಂದ ನೋಡ್ತಾನೆ ಇದೀವಿ. ನೋಡ್ತಾ ಇಲ್ಲ, ಸಾಯ್ತಾ ಇದೀವಿ. ಆ ಹುಡುಗಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಹೌದು ಸರ್. ಎದಳ ಮೇಲೆ ಬಾ. ಹಲೋ, ಇವನಂದ್ರೆ ನಿನ್ಗಿಷ್ಟನಾ? ಇಷ್ಟ. ಎದಳ ಮೇಲೆ. ಹೆಂಗೆ ಕೃಷ್ಣ? ಸೂಪರ್. ಇನ್ನೇನೆಲ್ಲ ಮುಗೀತಲ್ಲ? ಇಷ್ಟು ಸಿಂಪಲ್ ಅನ್ಕೊಂಡಿರ್ಲಿಲ್ಲ ಸರ್. ಪ್ರೀತಿಗೆ ಬೇಕಾಗಿರೋದು ಪ್ರಿಪ್ರೇಷನ್ಸ್ ಅಲ್ಲ, ಡೆಡಿಕೇಶನ್. 3 ಪದ ಹೇಳೋದಕ್ಕೆ ಇವನಿಗೆ 3 ವರ್ಷ ಹಿಡಿದಿದೆ. ಇನ್ನು ನೀನ್ 3 ಗಂಟೆ ಹಾಕ್ಸ್ಕೊಳ್ಳೋದಕ್ಕೆ ತುಂಬಾ ಲೇಟ್ ಮಾಡ್ಬೇಡ, ಆಮೇಲೆ ಇವನ್ ಮೂಡ್ ಚೇಂಜ್ ಆಗೋಗ್ಬಿಡುತ್ತೆ. ಎನಿವೆ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಗಜ, ನಮಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ನಿಂದ ಏನ ಫಿಂಗರಿಂಗ್? ನೋಡ, ಇಂಥ ವಿಷಯದಲ್ಲಿ ನಾಚಿಕೆ ಗೀಚಿಕೆ ಇರಬಾರ್ದು. ಪಟಾಪಟ್ ಅಂತ ಮುಗ್ದೋಗ್ಬಿಡ್ಬೇಕು. ಲೈಫ್ ನಲ್ಲಿ ಯಾವಾಗಾದ್ರೂ ನಿನಗಿಂತ ಸಿಚುವೇಶನ್ ಬಂದಾಗ ಅವಾಗ ನಿಂಗೆ ಗೊತ್ತಾಗುತ್ತೆ. ನಮ್ಗ ಈ ತರ ಸಿಚುವೇಶನ್? ನೋ ವೇ. ನಾನ್ ಮಾತ್ರ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಮಿಸ್ ಆಗೋ ಚಾನ್ಸೇ ಇಲ್ಲ. ನೀನ್ ಫಸ್ಟ್ ಶಾಟ್ ನೋಡಿದ ತಕ್ಷಣ ನೀನ್ ನನ್ಗಿಷ್ಟ ಆಗೋದೆ. ನೀನ್ ಎಲ್ಲೇ ಇರೆ, ನೀನ್ ಮಾತ್ರ ನನ್ನೋಳೆ. ನಿನ್ನ ಲವ್ ಮಾಡೋದು ಪಕ್ಕ, ಮದ್ವೆ ಆಗೋದಂತ ಇನ್ನೂ ಪಕ್ಕ. ಕೃಷ್ಣ, ನಾನ್ ಫಿಕ್ಸ್ ಆಗ್ಬಿಟ್ಟೆ ಕಣ, ಪಕ್ಕ ಫಿಕ್ಸ್ ಆಗ್ಬಿಟ್ಟೆ ಕಣ. ಅವಳು ನನ್ ತಂಗಿ ಕಣ. ಗುಡ್. ಅಣ್ಣ ಅಂತ ಫಿಕ್ಸ್ ಆಗ್ಬಿಟ್ಟ? ವೆರಿ ಗುಡ್. ನಿಜವಾಗ್ಲೂ ಅವಳು ನನ್ ಸ್ವಂತ ತಂಗಿನೋ? ಭಾವ, ಏನಾಯ್ತು ಭಾವ? ಪ್ರಮೋಷನ್. ಫ್ರೆಂಡ್ಶಿಪ್ ಇಂದ ಬೌಂಡ್ ಪೋಸ್ಟ್ ಗೆ ಪ್ರಮೋಷನ್ ಮಾಡಿದೀನಿ. ಇಷ್ಟಕ್ಕೆ ಅವಳ ಹೆಸರೇನಂದೆ? ಶ್ವೇತಾಂಬರಿ. ಮಿಸಸ್ ಶ್ವೇತಾಂಬರಿ ಗಜೇಂದ್ರ ಮೂರ್ತಿ. ಏ ಕೃಷ್ಣ, ಇದು ಫಿಕ್ಸು. ನಾ ಹೇಳ್ತಾ ಇಲ್ವಾ ಅವಳು ನನ್ ತಂಗಿ ಅಂತ? ತಪ್ಪು. ನಾನ್ ಮೆಚ್ಕೊಂಡಿರೋ ಹುಡುಗಿ ನಿನಗ್ ತಂಗಿ ಆಗ್ಬಿಟ್ಟಿದಾಳೆ. ಮತ್ತೆ ಶುರು ಆಯ್ತಾ ಈ ನಿಮ್ಮ ರಾಮಾಂಜನೇಯ ಯುದ್ಧ? ಸಾರಿ ಕಲಾ, ಅದು ನೆನ್ನೆಗೆ ಕ್ಲೋಸ್. ಇವತ್ತಿಂದ ಕೃಷ್ಣ ಅರ್ಜುನರ ಇದ್ದ. ಅವನು ಭಾವ, ನಾನೊಂದು ಬಾಮೈದ. ಅಂದ್ರೆ ಈಗ ತಾನೇ ನಾನೊಂದು ಹುಡುಗಿನ ನೋಡ್ದೆ. ಅವಳೇ ಲವ್ ಮಾಡ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಅವಳು ನನ್ನ ತಂಗಿ ಅನ್ಬಿಟ್ಟು ಅಡ್ಬಾಯ್ ಆಗ್ತಾ ಇದ್ದಾನೆ. ಇದ್ರಲ್ಲಿ ನಂದೇನ ತಪ್ಪಿದ್ಯಾಕಲ್ಲ? ನನಗೆ ಗೊತ್ತಿಲ್ಲದೆ ಲವ್ ಯಾವಾಗ್ಲೋ? ಈಗ್ಲೇ 10 ಮಿನಿಟ್ಸ್ ಬ್ಯಾಕ್. ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 8 minutes 45 seconds. ಇಲ್ಲಿ ನೋಡಿಲಿ. ವಾವ್, ಸೂಪರ್ ಗಜ. ಇವಳು ನಿಂಗೆ ಪರ್ಫೆಕ್ಟ್ ಜೋಡಿ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಏನಮ್ಮ ನೀನು ಅವನ್ ಜೊತೆ ಸೇರ್ಕೊಂಡು ತೈತೈ ಬಂಗಾರಿ ಆಡ್ತಿದ್ಯಾ? ಅವನೇನು ಓಡಿ ಪೋಲಮ್ಮ ಅಂತ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನ? ಪದ್ಧತಿ ಪ್ರಕಾರ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಹಿ ಇಸ್ ಅ ಜೆಂಟಲ್ಮನ್, ಯು ನೋ. ಥ್ಯಾಂಕ್ ಯು ಕಲಾ. ಈ ಪೆದ್ದಿನ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾಸ್ ತಗೋ, ಓಕೆ? ಏ ಗಜ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಈ ವಿಷಯನ ಇಲ್ಲೇ ಬಿಟ್ಟು ಕೈ ತೊಳ್ಕೊ. ಇಲ್ಲ ನಿನ್ ಬಾಡಿಲಿರೋ ಕೈ, ಕಾಲು, ಮುಖ, ತಲೆ ಒಂದು ಇರಲ್ಲ. ಅಂದ್ರೆ ಆಡು ಕುರಿ ಕತ್ರಿಸೋ ಫ್ಯಾಮಿಲಿನ ನಿಮ್ದು? ಅದಕ್ಕಿಂತ ಡೇಂಜರಸ್. ಹಾಗಾದ್ರೆ ಕೇಳಿಸ್ಕೊ, ಮನುಷ್ಯರನ್ನ ಡೀಲ್ ಮಾಡೋ ಫ್ಯಾಮಿಲಿ ನಿಂದಾದ್ರೆ ಅಂತ ಫ್ಯಾಮಿಲಿಗೆ ಹೊಗೆ ಹಾಕೋ ಗಂಡು ನಾನು. ನೀನೇ ಅಲ್ಲ, ನಿನ್ ಫ್ಯಾಮಿಲಿನೇ ಅಲ್ಲ. ಆ ಭಗವಂತನೇ ಅಡ್ಡ ಬಂದ್ರು ಆ ಲಂಡನ್ ರಾಣಿ ನನಗೆ ಫಿಕ್ಸ್. ನೋಡಮ್ಮ, ರೂಮ್ ನಲ್ಲಿ ಪಂಚಮಾತ್ರೆ ಉದ್ರಣ ಇದೆ, ತಂದ್ಕೊಡು ಅವ್ರಿಗೆ. ಆಯ್ತು ತಾತ. ನಡೀತಾ ಇರೋದು ಮಗಳ ಎಂಗೇಜ್ಮೆಂಟ್. ನೀವೇನ್ರಿ ಕ್ರೀಮ್ ಎಲ್ಲ ಹಚ್ಕೊಂಡು? ನಿನ್ನ ಮಗ ಏನೇ ಸ್ಟೈಲ್ ಮಾಡಿದ್ರು ಅದ್ ನಿನಗೆ ಒಪ್ಪಿಗೆ. ನಾನ್ ಮಾಡಿದ್ರೆ ಮಾತ್ರ ಮೂಗ್ ಮುರಿತೀಯಾ? ಶ್ರಾವಣ ಮಾಸೆ ಪಂಚಮಿ ಶುಕ್ರವಾರ ದಿನಾಂಕ 24/8/2007 ಶ್ರೀಮತಿ ಶ್ರೀ ಚಂದ್ರಶೇಖರಯ್ಯನವರ ಜ್ಯೇಷ್ಠ ಪುತ್ರಿ ವರಲಕ್ಷ್ಮಿ ಎಂಬ ವಧುವನ್ನು ಶ್ರೀ ಗಂಗಾಧರಯ್ಯನವರ ಜ್ಯೇಷ್ಠ ಪುತ್ರ ಶ್ರೀ ರಾಮಚಂದ್ರಮೂರ್ತಿ ಎಂಬ ವರನಿಗೆ ಕೊಟ್ಟು ವಿವಾಹ ಮಾಡಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಯಜಮಾನ್ರೆ, ತಾಂಬೂಲ ಬದಲಾಯಿಸ್ಕೋಬಹುದು. ಹುಡುಗಿಗೆ ಈ ಮದುವೆ ಇಷ್ಟ ಇದೆ ತಾನೆ? ಯಾಕಣ್ಣ ಈ ಮಾತು ಕೇಳ್ತಾ ಇದೀರಿ? ಏನಿಲ್ಲಮ್ಮ,
ಹುಡುಗಿ ಸ್ವಲ್ಪ ಡಲ್ ಆಗಿದ್ಲಲ್ಲ ಅದಕ್ಕೆ ಕೇಳಿದೆ. ಅಯ್ಯೋ ಅದೇನಿಲ್ಲ, ಅವ್ರ ಅಣ್ಣ ಗಜ ಬಂದಿಲ್ಲ ಅಂತ ಕೋಪ ಅಷ್ಟೇ. ನಾನೆಲ್ಲೋ ಹುಡುಗಿಗೆ ನಮ್ಮ ಹುಡುಗ ಇಷ್ಟ ಆಗ್ಲಿಲ್ವೇನೋ ಅಂತ ಭಯ ಪಟ್ಟಿದ್ದೆ. ಅಯ್ಯೋ ಭಯ ಯಾಕೆ, ನಿಮ್ ಮಗ ಶ್ರೀರಾಮಚಂದ್ರ ಅವನ್ನ ಇಡೀ ಇಂಡಿಯಾನೇ ಒಪ್ಪಿದೆ ಅಂದ್ಮೇಲೆ ನಮದೇನಿದೆ, ನಮಗೂ ಒಪ್ಪಿಗೆನೆ. ಏನಣ್ಣ ನೀವಾಗ ಮದುವೆ ಊಟ ಹಾಕ್ಸೋದು? ಎನಿ ಟೈಮ್ ಭಾವ ಯಾವಾಗ ಎಸ್ ಅಂತಾರೋ ನಮಸ್ಕಾರ. ಈಗಲೂ ಬಹಳ ಒಳ್ಳೆ ಜನ. ಈಗ ಯಾಕೋ ಬಂದೆ? ಒಟ್ಟಿಗೆ ಚಪ್ರಕ್ಕೋ ಮುಹೂರ್ತಕ್ಕೋ ಬಂದ್ರೆ ಆಗ್ತಿರ್ಲಿಲ್ವಾ? ನೀನ್ ಬಂದಿಲ್ಲ ಅಂತ ನಿನ್ ತಂಗಿ ಅಳೋದೊಂದೇ ಬಾಕಿ. ಈಕೆ ಹೆಸರು ಶ್ವೇತಾ, ನನ್ನ ಫ್ರೆಂಡು. ಬರು, ಇವಳನ್ನ ಒಳಗಡೆ ಕರ್ಕೊಂಡೋಗು. ಬನ್ನಿ. ಅವಳ ಇಡೀ ಫ್ಯಾಮಿಲಿ ಆಕ್ಸಿಡೆಂಟಲ್ಲಿ ತೀರೋದ್ರು. ಈಗ ಅವಳ ಕಡೆಯವರು ಅಂತ ಯಾರೂ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ನಮ್ಮ ಜೊತೆ ಇರಲಿ ಅಂತ ಕರ್ಕೊಂಬಂದೆ. ಯಾಕೆ ತಾತ, ಒಂದು ಹುಡುಗಿನ ಕರ್ಕೊಂಬಂದಿದ್ದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದೇ ಒಂದು ಹುಡುಗನ್ ಕರ್ಕೊಂಬಂದಿದ್ರೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ರಾ? ಕಷ್ಟದಲ್ಲಿರೋದು ಹುಡುಗ ಆದ್ರೇನು ಹುಡುಗಿ ಆದ್ರೇನು ಆಶ್ರಯ ಕೊಡೋದು ನಮ್ ಧರ್ಮ. ಅವಳು ಇಲ್ಲೇ ಇರ್ಲಿ ಬಿಡೋ. ಅಪ್ಪ, ನಾನು ತಪ್ಪು ಮಾಡಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಗಜ, ಏನಮ್ಮ? ಆ ಹುಡುಗಿ ಮಧ್ಯಾಹ್ನನೂ ಊಟ ಮಾಡಿಲ್ಲ. ಅವಳು ಕೆಳಗ್ ಬರಕ್ ಸಂಕೋಚ ಆದ್ರೆ ಊಟ ಮೇಲೆ ಕಳ್ಸ್ಕೊಡ್ಲಾ? ಏನ್ ಬೇಡಮ್ಮ, ಅವಳು ನಮ್ಮ ಜೊತೆನೆ ಊಟ ಮಾಡ್ತಾಳೆ. ನಾನು ಕರ್ಕೊಂಡ್ ಬರ್ತೀನಿ. ಸರಿನಪ್ಪ. ಇವಳು ರಂಜಿತಾ, ನಮ್ ಮಾವನ್ ತಂಗಿ. ನಮ್ ತರ ಅಲ್ಲ, ತುಂಬಾ ಫಾಸ್ಟ್. ಇವರು ನಮ್ ದೊಡ್ಡಪ್ಪ ಜಮ್ಕಂಡಿಲಿದ್ದಾರೆ. ಇಲ್ಲಿಗೆ ಬರೋದೇ ಅಪರೂಪ. ಇವರು ನಮ್ ಚಿಕ್ಕಮ್ಮ, ಮತ್ತೆ ಇವರು ನಮ್ ಚಿಕ್ಕತ್ತೆ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಇವನು ಅವ್ರ ಮಗ. ಏನ್ ಮದ್ವೆ ಎಣ್ಣೆ ಅಂಗಡಿ ಓಪನ್ ಮಾಡಿ ಇಟ್ಕೊಂಡು ಯಾವ್ದೋ ಫೋಟೋ ಹುಡುಕ್ತಾ ಇದ್ಯಾ? ಎಲ್ಲಿ ನಮ್ ಹೊಸ ಭಾವನ ಹೆಸರು ಹೇಳು ನೋಡೋಣ. ಬೇಕುಫಾ. ಹಾಗಾದ್ರೆ ನಾಳೆ ನೀನ್ ಹೆಂಗ್ ಕರಿತೀಯ ಅಂತ ಒಂದ್ಸಲಿ ನೋಡೋಣ, ಹೇಳು. ಶ್ರೀರಾಮ ಚಂದ್ರಮೂರ್ತಿ. ಶ್ರೀರಾಮ ಚಂದ್ರಮೂರ್ತಿ. ಸೀತಾ ಸ್ವಯಂವರದಲ್ಲಿ ಬಿಲ್ ಮುರಿದವರು ಇಲ್ಲೇನು ಮುರಿಲಿಲ್ವೋ? ಶಟಪ್. ದೊಡ್ಡ ತರಲೆ. ಕೋಪ ಬಂದಾಗ ತುಂಬಾ ಮುದ್ದಾಗಿ ಕಾಣಿಸ್ತಾಳೆ, ಅದಕ್ಕೆ ರೇಗ್ಸೋದು. ಶ್ವೇತಾ, ನಡಿ ಊಟ ಮಾಡೋಣ. ಏನೋ ಆಲೂಗೆಡ್ಡೆ, ನಿನಗ್ ಸಪ್ರೇಟ್ ಆಗಿ ಹೇಳ್ಬೇಕಾ? ನಡೆಯೋ ಬೇಗ. ಹೋಮ್ವರ್ಕ್ ಮಾಡ್ತಿರೋದ್ ಕಾಣಿಸಲ್ವಾ? ಏನ್ ದೊಡ್ಡ ಮಹಾ ಹೋಮ್ ವರ್ಕ್ ಇವಂದು. 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ, ಬರ ಬೇಗ. ನೋ, ಒಂದ್ಸಾರಿ ನೀನ್ ಹೋಮ್ವರ್ಕ್ ಮಾಡ್ಕೊಟ್ಟಾಗ ಆಗಿದ್ದ ಅವಮಾನನೇ ಸಾಕು. ಒಬ್ರಲ್ಲ ಇಬ್ರಲ್ಲ 25 ಗರ್ಲ್ಸ್ ಮುಂದೆ ಕಿವಿ ನಿಲ್ಸಿದ್ರು ಮಿಸ್ಸು. ಹಸಿನ್ ಇನ್ನೂ ಮರ್ತಿಲ್ಲ ನಾನು. ಅದು ಅಲ್ದೆ ಯಾವ ದಡ್ಡನಾದ್ರೂ ಈ ತರ ಹೋಮ್ವರ್ಕ್ ಮಾಡ್ತಾನ ಅಂತ ಬೈದ್ರು. ನನಗ್ ಗೊತ್ತು ಆ ದಡ್ಡ ನೀನೆ ಅಂತ. ಪಾಪ ಅವ್ರು ಗೊತ್ತಿಲ್ವೇ? ಸಾಕು ಚಿಕ್ಕಪ್ಪ. ಲೇ, ಇದೆಲ್ಲ ನಮ್ ಸೀಕ್ರೆಟ್. ನಾವು ಪರ್ಸನಲ್ ಆಗಿದ್ದ ಮಾತಾಡ್ಬೇಕು. ಈಗ ಊಟ ಮಾಡೋಣ, ನಡಿಯೋ ಬಕಾಸುರ. ಓಹೋ, ಒಬ್ಳು ಹುಡುಗಿ ಮುಂದೆ ಅಂದಿದ್ದಕ್ಕೆ ಇಷ್ಟು ಕೋಪ ಬಂದ್ಬಿಡ್ತಾ? ಪಾಪ ಅಣ್ಣ ಸ್ಕೂಲಲ್ಲಿ 25 ಗರ್ಲ್ಸ್ ಮುಂದೆ ಹೇಗಾಗಿರ್ಬೇಡ. ದಯವಿಟ್ಟು ನನ್ ಮರ್ಯಾದೆ ತೆಗಿಬಿಡ್ವೆ, ನಿನಗ್ ಪುಣ್ಯ ಬರುತ್ತೆ. ಹೌದು ಚಿಕ್ಕಪ್ಪ, ನಿಂಗ್ ಹೋಮ್ವರ್ಕ್ ಮಾಡಕ್ಕೆ ಬರಲ್ಲ, ಕಾಲೇಜ್ ವರ್ಗೂ ಹೇಗೋದೆ? ನನ್ಗೂ ಅದೇ ಡೌಟ್ ಅಲ್ಲ ಚಿಕ್ಕಪ್ಪ. ಅಯ್ಯೋ, ನೀನ್ ಡೌಟ್ ಮನೆ ಹಾಳಾಗ. ನಡ್ರ ಊಟ ಮಾಡೋಣ, ನಡಿ. ಶ್ವೇತಾ, ಸಂಕೋಚ ಪಟ್ಕೋಬೇಡಮ್ಮ. ಇದು ನಿಮ್ಮನೆ ಅಂತಾನೆ ತಿಳ್ಕೊ. ಅಣ್ಣ, ಸ್ವಲ್ಪ ಚಿಕನ್ ತಗೊಳ್ಳೋ. ಥ್ಯಾಂಕ್ಸ್. ಏಯ್, ನಿನಗೆ ಹಾಕಿದ್ ನೀನ್ ತಿನ್ನು. ಯಾಕೆ ಅವನಿಗೆ ಹಾಕ್ತಾ ಇದ್ಯಾ? ಆಹಾ, ಅಣ್ಣ ಅಂದ್ರೆ ಅದೇನ್ ಪ್ರೀತಿನೇ ನಿನ್ಗೆ. ನನ್ ತಂಗಿನೂ ಇದ್ದಾಳಪ್ಪ, ಏನು ಕೇಳ್ದೆ ಗಡದ್ದಾಗಿ ಇಳಿಸ್ತಾಳೆ. ಆಗಲ್ಲಮ್ಮ, ಏನೇ ಬರೀ ತಿನ್ನೋದೊಂದೇ ಅಲ್ಲ, ಮಾಡೋದು ಕಲ್ತ್ಕೋಬೇಕು. ಅವ್ರ ಈ ಮದ್ವೆಗೆ ಒಪ್ಕೊಂಡಿದ್ದೆ ನಾನ್ ಮಾಡಿದ ಅಡಿಗೆ ತಿಂದು. ಅಮ್ಮ, ಎಷ್ಟು ದೊಡ್ಡ ಮನ್ಸಮ್ಮ ನಿಂದು. ಮಗಳು ಮದ್ವೆ ಆಗ್ಲಿ ಅಂತ ನೀನ್ ಮಾಡಿದ್ದ ಅಡ್ಗೆನ ಅವಳು ಮಾಡಿದ್ದು ಅಂತ ಸುಳ್ಳು ಹೇಳ್ದ. ಸ್ವಲ್ಪ ಬಾಯಿ ಮುಚ್ತೀಯಾ? ಏನ್ ಮಾತೆ ಅದು? ನಾಳೆ ಬೆಳಿಗ್ಗೆ ನಿನ್ ರಿಸಲ್ಟ್ ಸೆಂಟಿಮೆಂಟ್ ಆಗಿ ನೋಡ್ಬೇಕಾಗಿರೋದು ಇವನೇ. 2 ವರ್ಷದಿಂದ ನಾನ್ ಬರ್ದಿದ್ದಕ್ಕೆ ಪಾಸ್ ಆಗಿರೋದು. ಇವ್ನ್ ನೋಡಿದಕ್ಕಲ್ಲ. ಹೌದಾ? ಹಾಗಾದ್ರೆ ಆಯ್ತಮ್ಮ, ನೀನ್ ಅದಕ್ಕೆ ಫಿಕ್ಸ್ ಆಗ್ಬಿಡು. ಸುಖವೀವ ಸುರಾಪಾನವಿದೆ ಸ್ವರ್ಗ ಸಮಾನಂ
ತೆಗೆದಾಡಿಸಿ ತಲೆ ದೂತ ತಡಕ. MF ಹುಸೇನ್ ಸಾಹೇಬ್ರೆ, ಏನ್ ತಟ್ಟೆಲ್ ಚಿತ್ರ ಬಿಡಿಸ್ತಾ ಇದ್ದೀರಾ? ಯಾಕೋ ಹಸಿವೆ ಆಗ್ತಾ ಇಲ್ಲ ಕಣ. ಹೇಗೆ ಹಸುವಾಗುತ್ತೆ? ಊಟಕ್ಕೆ ಮುಂಚೆ ಡಾಕ್ಟರ್ ಬರ್ಕೊಟ್ಟಿರೋ ಟಾನಿಕ್ ತಗೊಂಡಿರ್ತಾನೆ ಹಸುವಾಗೋದು. ಆಯ್ತು ಕಣ. ಬಾ ತಾತ, ನಾನ್ ಟಾನಿಕ್ ಕುಡಿಸ್ತೀನಿ. ಹೌದಾ? ಬಾ. ಇಫ್ ಯು ಡೋಂಟ್ ಮೈಂಡ್ ಶ್ವೇತಾ, ಒಂದ್ 10 ನಿಮಿಷ ನಿನ್ ರೂಮ್ನ ಬಳಸ್ಕೋಬೋದಾ? ಥ್ಯಾಂಕ್ಸ್. ತಾತ ಬಾ, ನೋಡಲ್ಲಿ. ಆಹಾ, ಅಲ್ಲ. ಆಹಾಹಾಹಾ. ಜೋಪಾನ ತಾತ. ಅಂಬಾ. ಡೋಂಟ್ ವರಿ, ಕೂತ್ಕೋ. ಶ್ವೇತಾ, ನಿನ್ಗಿಲ್ಲೇನು ತೊಂದರೆ ಇಲ್ಲ ತಾನೆ? ಆರ್ ಯು ಕಂಫರ್ಟಬಲ್? ನನ್ನ ರೂಮು ಶಾಪಿಂಗ್ ಕಾಂಪ್ಲೆಕ್ಸ್ ತರ, ಅದು ಇದು ಐಟಮ್ ಎತ್ಕೊಳ್ಳೋದಕ್ಕೆ ಯಾರಾದ್ರೂ ಬರ್ತಾನೆ ಇರ್ತಾರೆ. ಅದಕ್ಕೆ ತಾತ ಬರೀ 2 ಪೆಗ್ಗು. ಎಲ್ಲ ಎರಡೇ. ತಪ್ಪು ಅಂತ ಹೇಳ್ಬೇಕಾಗಿರೋರು ನೀವೇ 1, 2 ಅಂತ ಹೇಳ್ತಿದ್ದೀರಲ್ಲ, ತಪ್ಪಲ್ವಾ? ಇದ್ರಲ್ಲಿ ತಪ್ಪೇನಿದೆ ಶ್ವೇತಾ? ಮೊದಲು ಎಲ್ಲ ಓಪನೆ. ಈ ಸಂಸಾರದ ತಾಪತ್ರಯ, ಮಕ್ಳು ಮರಿ ಜಾಸ್ತಿ ಆಗಿ ಈಗ ಸ್ವಲ್ಪ ಐಡೋಟಿಗೆ ಬಂದ್ಬಿಟ್ಟಿದೆ. 2 ಪೆಗ್ ತಗೊಳ್ಳೋ ತಾತ ಅದ್ರ ಮೇಲೆ ಏನು ತಗೊಳಲ್ಲ. ಅವ್ರ ಜೀವನ ಪೂರ್ತಿ ಬರೀ ಸಂಪಾದನೆ ಮಾಡೋದ್ರಲ್ಲೇ ಕಾಲ ಕಳೆದೋಯ್ತು. ಈ ವಯಸ್ಸಲ್ಲಿ ಎಂಜಾಯ್ ಮಾಡ್ದೆ ಇನ್ ಯಾವಾಗ ಮಾಡ್ತಾರೆ ಹೇಳು? ಚೆನ್ನಾಗಿದೆ ಮಗನೇ. ನೋಡು, ಈ ವಯಸ್ಸಲ್ಲಿ ಎಂಜಾಯ್ ಮಾಡೋದನ್ನ ಬಿಟ್ಟು ಒಲಿಂಪಿಕ್ ಅಲ್ಲಿ ಓಡಕ್ಕಾಗತ್ತಾ? ಇಂಡಿಯಾ ಗೋಲ್ಡ್ ಮೆಡಲ್ ತಂದ್ಕೊಡಕ್ಕಾಗತ್ತಾ? ಲೆಟ್ ಹಿಮ್ ಎಂಜಾಯ್. ಸಾಕಾ? ಹ್ಯಾಪಿನಾ? ಹಾ, ಶ್ವೇತನ್ಗೊಂದು ಥ್ಯಾಂಕ್ಸ್ ಹೇಳಿ ಹೋಗ್ ಮಲ್ಕೋ. ಅಮ್ಮ ನೀನ್ ಸಾಕ್ ಹೋಗ್ ಮಲ್ಕೋ. ನಿಧಾನ ಮೆಲ್ಗೆ ತಾತ. ನೋಡ್ದ ಎಷ್ಟೊಂದು ಹ್ಯಾಪಿ ಆಗಿದ್ದಾರೆ. ನೈಟ್ 2 ಪೆಗ್ ಬಿದ್ರೆ ಸಾಕು, ಚಿಕ್ಕ ಮಕ್ಕಳ ತರ ಹಾಗೆ ಮುದ್ರಕೊಂಡ್ ಮಲ್ಕೊಂಡ್ಬಿಡ್ತಾರೆ. ನಿಮ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಾ? ಅವ್ರು ಕುಡಿದ್ರೆ ಪಕ್ಕದಲ್ಲಿರೋರ್ಗ್ ಸಹ ಗೊತ್ತಾಗಲ್ಲ, ಅಷ್ಟೊಂದು ಸೈಲೆಂಟ್. ಅಯ್ಯೋ, 2 ಪೆಗ್ ಹಾಕು ಅಂದ್ರೆ 2 ಪೆಗ್ನ ಉಳಿಸ್ಬಿಟ್ಟು ಮನೆ ಬಾಗಿಲು ಮುರಿತಾ ಇದಾನಲ್ಲಪ್ಪ ಮುತ್ಕ. ಅರ್ಥ ಮಾಡ್ಕೊ ಬಾ ತಾತ. ನಾನು ವಯಸ್ಸಾದವನು ಅಂತ ನನ್ನ ಮೂಳೆ ಕೊಲಿಸ್ತೀಯ ನೀನು? ನಿನ್ನ ಬಟ್ಟೆ ಹುಡುಗಗಳು. ಸಾರಿ, ಇವನ್ನ ನಿನಗೆ ಕೊಟ್ಟು ಮದುವೆ ಮಾಡಿದ ತಪ್ಪು ಮಾಡಿದೆ. ಈಗ ಯಾಕೆ ಮಾವಯ್ಯ ಅದೆಲ್ಲ? ಬೆಳಿಗ್ಗೆ ಮಾತಾಡ. ಏನೀಗ? ಅಪ್ಪನ ಹಾಗೆ ನೋಡ್ಕೋಬೇಕು ಅಂತ ನಿಂಗೆ ಗೊತ್ತೇನೋ? ನಿಂಗೆ ಗೊತ್ತಿಲ್ಲ. ನನ್ ಮೊಮ್ಮಗ ಗಜನ್ ಗೊತ್ತು. ಮುತ್ತ ಇಟ್ಕೊಡ್ತಾನಲ್ಲಪ್ಪ. ಗೊತ್ತೇ ನನಗೆ. ಸಾಕು, ಬನ್ನಿ ಹೋಗೋಣ. ಅವನ್ಗೆ ಕದಿರ್ತೀಯ ನೀನು? ವಾಟ್ ಕ್ಯಾನ್ ಯು ಡೂ ಫಾರ್ ಮೀ? ನಾನಾ? ನನಗೇನಾರ ಕೋಪ ಬಂದ್ರೆ ಮಾಡಿ ಮೇಲೆ ಹೋಗಿ ಮಿಕ್ಸಿಡ್ ಬೇಕಾದ್ರೆ ಹಾಕೊಂಡ್ ಬಂದ್ಬಿಡ್ತೀನಿ ನಿಮ್ಮನ್ನ. ಆ ಲುಕ್ಕು ಪಂಚೆ ಕೆಳಗೆ ಇಳಿಸು. ಏನು ಇದೆಲ್ಲ? ಏನು ಅಂದ್ರೆ ನೀನ್ ದೊಡ್ಡ ಮಗನಿಗೆ ಹೇಳು, ಮಲಗೋಗ ಬೇಕಾಗಿರೋದ್ರೆ ಡಾಕ್ಟರ್ ತಾರೀಕಲ್ಲ, ಗುಂಡು. ಅದು ನನ್ನ ಮೊಮ್ಮಗ ಗಜಂಗ್ ಗೊತ್ತು. ಗಜ, ನೀ ಗುಂಡು ಹಾಕ್ಸಿದೀಯ. ಗುಂಡಿನ ರಾಣಿ ಬೇಕು. ಗುಂಡ್ರಾಣಿನ? ಗೊತ್ತಿಲ್ಲ, ಮಾಲಾಶ್ರೀ ಬೇಕು. ಮಾಲಾಶ್ರೀನಾ? ನೀನ್ ಇಳಿಸೋ, ನೀನ್ ಅವಳನ್ನ ಕರೆಸೋ, ನಾನು ಅವಳ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ಮಾಡ್ಬೇಕು. ಹೂಕೋಳಿಗೆ ಖಾರ ಮಸಾಲೆ ಇದೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಬಾ, ಮೊದ್ಲು ರೂಮ್ಗೆ ಹೋಗೋಣ, ಆಮೇಲೆ ಡ್ಯಾನ್ಸ್ ಮಾಡೋಣ. ಬಾ.